ನಾನು ಕಲ್ಯಾಣಿ ಜೊತೆ ಮಾತಾಡ್ತೀನಿ. ಎಲ್ಲಿ ಹೋಗಿದ್ದಾಳೆ ಅವಳು? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಬರಲಿ. ವಿಷಯ ಎಷ್ಟೊಂದು ಗಂಭೀರವಾಗಿರ್ಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೇಕು ನಾವು. ಇನ್ನೊಂದು ವಿಷಯ, ಯಾವ ಕಾರಣಕ್ಕೂ ಇದೆಲ್ಲ ನನಗೆ ಗೊತ್ತಿದೆ ಅನ್ನೋ ಸತ್ಯ ವಿನಯ್ ಗೊತ್ತಾಗೋದು ಬೇಡ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿರುವಾಗ ಯಾವ ಮಾರ್ಗದಲ್ಲಿ ಹೋಗಿದ್ದು ಸರಿಪಡಿಸ್ಬೇಕು ಅನ್ನೋದನ್ನು ನಾನು ನಿನ್ನ ಯೋಚನೆ ಮಾಡೋಣ. ಕಲ್ಯಾಣಿ ಬರಲಿ, ನಾನು ಮಾತಾಡ್ತೀನಿ. ಸರಿ ಅಣ್ಣ. ನಮ್ಮನೆ ಮಗ ವಿನಯ್ ಅವನು ಚೆನ್ನಾಗಿರ್ಬೇಕು ಅಣ್ಣ. ಅವನ್ನ ನೋಡಿದ್ರೆ ಸಂಕಟ ಆಗುತ್ತೆ, ಅದಕ್ಕೆ ಬಾಯ್ಬಿಟ್ಟು ಹೇಳಿಬಿಟ್ಟೆ ನಾನು. ಯಶೋ, ನೀನು ಏನೇ ಹೇಳಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರ ತಾನೆ, ನಮ್ಮ ಕುಟುಂಬದ ಗೌರವ ಕಾಪಾಡೋಕ್ಕೋಸ್ಕರ ತಾನೆ. ನಾನೇ ತಪ್ಪು ತಿಳ್ಕೊಳ್ಳಿ. ಇಷ್ಟು ದಿನ ನನ್ನ ಜೊತೆಯಲ್ಲೇ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳೋದು, ತುಂಬಿದ ಸಂಸಾರದಲ್ಲಿ ಒಬ್ಬರು ಹಿರಿಯರು ಹೆಣ್ಣು ಮಗಳು ಇರಬೇಕು ಅಂತ. ನಿನ್ನ ಸ್ಥಾನಕ್ಕೆ ತಕ್ಕಂಥ ಕೆಲಸ ನೀನು ಮಾಡಿದ್ದೆ. ಮಿಕ್ಕಿದ್ದು ನನಗೆ ಬಿಟ್ಬಿಡು. ಇದನ್ನು ಹೇಗೆ ನಾನು ನಿಭಾಯಿಸಬೇಕು ಅಂತ ನಾನು ನಿಭಾಯಿಸ್ತೀನಿ. ಥ್ಯಾಂಕ್ ಯು ಯಶು, ಥ್ಯಾಂಕ್ ಯು ವೆರಿ ಮಚ್. ಬಾವಾ, ಅಕ್ಕ ಎಲ್ಲಿದ್ದಾಳೆ? ಅಡುಗೆ ಮನೇಲೂ ಇಲ್ಲ, ರೂಮಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬೆಳಗ್ಗೆನೇ ಹೊರಟ್ಲು. ಏನೋ ದೇವಸ್ಥಾನಕ್ಕ? ಅಕ್ಕ ದೇವಸ್ಥಾನಕ್ಕೆಲ್ಲ ಹೋಗೋಳೆ ಅಲ್ವಲ್ಲ? ನಾವೇ ಅವಳನ್ನ ಫೋರ್ಸ್ ಮಾಡಿ ಎಳ್ಕೊಂಡು ಹೋಗ್ತಿದ್ವು. ಹೌದಾ? ಈಗೀಗ ರೆಗ್ಯುಲರ್ ಆಗಿ ಹೋಗ್ತಾಳೆ. ಒಳ್ಳೇದಾಯ್ತು ಬಿಡಿ, ಅವಳಿಗೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಈ ಮನೆ ಅವಳನ್ನ ತುಂಬಾ ಚೇಂಜ್ ಮಾಡಿಬಿಟ್ಟಿವೆ. ನೋಡಪ್ಪ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಈಗ ದಡ ಮುಟ್ಟೋದು ನಿನಗೆ ಬಿಟ್ಟಿದ್ದು. ಏನು ಪ್ರಾಬ್ಲಮ್ಮು? ಏನು ಮಾಡಿದ್ರಿ ಇಬ್ರು ಸೇರ್ಕೊಂಡು ಈಗ? ಬಾವಾ, ಸದ್ಯದಲ್ಲ ನಿಮಗೆಲ್ಲ ಗೊತ್ತಾಗತ್ತೆ. ನೀವಿಬ್ರು ಒಟ್ಟಿಗೆ ಸೇರಿದ್ರೆ ಭಯ ಆಗತ್ತೆ. ಏನೋ ಒಂದು ಅನಾಹುತ ಮಾಡಿರ್ತೀರ. ಏನು ಮಾಡ್ತೀವಿ ಕರೆಕ್ಟಾಗಿ ಹೇಳಿ. ನಿಮ್ಮಿಬ್ರಿಗೂ ಮದುವೆ ಮಾಡಿಸಿದ್ದೀವಿ ಅಂದಮೇಲೆ ಹನಿಮೂನ್ಗೆ ಕಳಿಸ್ದೆ ಹಾಗೆ ಇರೋಕ್ಕಾಗತ್ತಾ? ನಿಜವಾದ ಗಂಡಸಾದವನು ಕಾಯ್ತಾನೆ. ಹೆಂಡತಿ ಮನಸ್ಸು ಬದಲಿಸಿ ಅವಳಾಗೆ ಒಲ್ದು ಬರೋ ತನಕ ಕಾಯ್ತಾನೆ. ಕೃಷ್ಣ, ಬೇಡ ಕಣೋ, ಇಬ್ಬರು ಏನೇನೋ ಮಾಡೋಕೆ ಹೋಗ್ಬೇಡಿ. ಅವಳು ನಿನ್ನೆ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ಲು, ನಾನು ಅದನ್ನ ಕೇಳಿಸ್ಕೊಂಡೆ. ಅವಳು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಅವಳಿಗಿದೆಲ್ಲ ಸರಿ ಹೋಗಲ್ಲ ಅನಿಸುತ್ತೆ. ಆಮೇಲೆ ಸುಮ್ಮನೆ ನಾನೇ ಫೋರ್ಸ್ ಮಾಡಿದೆ ಅನ್ಕೋತಾಳೆ, ಆಮೇಲೆ ನನ್ನನ್ನೇ ಬ್ಲೇಮ್ ಮಾಡ್ತಾಳೆ. ಈ ಕೃಷ್ಣ, ಇದೆಲ್ಲ ಯಾಕೋ ಬೇಕಿತ್ತು? ಯಾಕೆ ಮಾಡ್ತಿದ್ದೀರಾ ಇದೆಲ್ಲ? ನೀನು ಹೇಳ್ಬೇನಪ್ಪ ಹೇಳಿದ್ದು. ನನಗೆ ಸಾಧಾರಣ ಬದುಕಬೇಕು ಅಂತ ಒಂದೊಂದು ಸಂಜೆ, ಒಳ್ಳೆ ಊಟ, ಒಂದಷ್ಟು ಒಳ್ಳೆ ಮಾತುಕತೆ. ಅಪ್ಪ, ನಮ್ಮದು ತುಂಬ ಕುಟುಂಬ. ಇಲ್ಲಿ ಅಕ್ಕಪಕ್ಕ ಜನ ಓಡಾಡ್ತಾ ಇರ್ತಾರೆ, ಅವರೆಲ್ಲ ನೋಡ್ತಿರ್ತಾರೆ. ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ನಿಮಗೂ ಸ್ವಲ್ಪ ಸ್ಪೇಸ್ ಬೇಕು. ಇಲ್ಲಿ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಬ್ಬರು ಸ್ವಲ್ಪ ಹೊರಗೆ ಹೋಗಿ ಬನ್ನಿ. ಒಳ್ಳೆ ಗಾಳಿ, ಬೆಳಕು, ಒಂದಷ್ಟು ಒಳ್ಳೆ ಮಾತುಗಳು. ನಿನಗೆ ಹೇಳ್ಕೊಡ್ಬೇಕೇನೋ ಅದಕ್ಕೆ ಜೊತೆ ಹೆಂಗೆ ಮಾತಾಡಬೇಕು ಅಂತ. ಬಾವಾ, ನಾನು ಅವಳ ತಂಗಿ. ಅವಳು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ಶೂರಲ್ಲಿ ಯಾವುದಕ್ಕೂ ಒಪ್ಪಲ್ಲ, ಬೇಡ ಅಂತಾನೆ ರಾಗ ಎಳಿತಾಳೆ. ಮುಂಚಿಂದನೂ ಸ್ವಲ್ಪ ಹಾಗೆ ಬಾವ ಅವಳು. ಅವಳಿಗೆ ಎಲ್ಲದಕ್ಕೂ ಸ್ವಲ್ಪ ಜಾಗ, ಸ್ವಲ್ಪ ಸಮಯ ಬೇಕು. ಟ್ರಿಪ್ ಶುರುವಲ್ಲಿ ಅವಳು ಬೇಜಾರಾಗಿದ್ರೆ ಪರವಾಗಿಲ್ಲ, 2 ದಿನ ನೀವೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವಿಬ್ಬರು ಸೇರಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರ ಅಂತ ಗೊತ್ತಾದ್ರೆ ಅವಳಿನ್ನ ಜಾಸ್ತಿ ಕೋಪ ಮಾಡ್ಕೋತಾಳೆ. ಗುರು ಗೊತ್ತಾಗಲ್ಲ ಗುರು, ನಾವು ಹೇಳಲ್ಲ, ನೀನು ಹೇಳ್ಬೇಡ, ಹಂಗೆ ಮೇಂಟೈನ್ ಮಾಡೋಣ. ಹೆಂಗಿದ್ರು ಅಪ್ಪ ತಾನೇ ಹೇಳಿರೋದು, ಅಪ್ಪನ ಆಸೆ, ಅವರೇ ಟಿಕೆಟ್ ಕೊಟ್ಟಿದ್ದಾರೆ, ಅದನ್ನ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಡ. ನಾವು ಹೇಳಲ್ಲ, ನೀನು ಹೇಳ್ಬೇಡ. ಅಲ್ಲ ಕಣೋ, ಅಪ್ಪ ಹೇಳಿದ್ರು ಅವಳು ಬೇಡ ಅಂದ್ರೆ. ಇನ್ನೊಂದು ಐಡಿಯಾ ಹುಡ್ಕೋಣ ಬಾವಾ, ಬಿಡೋದು ಬೇಡ. ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ, ನಾವಿರ್ತೀವಿ. ಇರ್ತೀವಪ್ಪ, ನಾವಿಬ್ರು ಜೊತೆಗೆ ಇರ್ತೀವಿ. ಆಯ್ತು, ಇರ್ತೀವಿ. ಬಾವಾ, ನೀವು ಹೋಗಿ ಬನ್ನಿ ಅಷ್ಟೆ.
ನೋಡಿ ಒಂದಿನ ಕೋಪ ಮಾಡ್ಕೊಂಡಿರ್ತಾಳ, ಮಾಡ್ಕೊಳ್ಳಿ. 2ನೇ ದಿನ ಮಾಡ್ಕೊಳ್ತಾಳ, ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ವಿಷಯ ಏನೋ ಹೇಳಿ, ನೀವಿಬ್ರು ಜೊತೆಗೆ ಇರ್ತೀರಲ್ವಾ, ಅದು ಇಂಪಾರ್ಟೆಂಟ್. ಅದು ವಿನಯ್, ನೀನು ಕಾಯ್ತಾ ಇದ್ದಿದ್ದು ಇದೇ ಚಾನ್ಸ್ಗೆ. ಈ ಸಲ ಬಾಗ್ಲು ತಟ್ಟದೇ ಬೇಡ, ಹಂಗ ನುಕ್ಕೊಂಡು ಹೋಗ್ತಾ ಇರೋ. ರಯ್ಯ ಬಾವಾ, ಸರ್ ಕೇಳಿದ್ದಕ್ಕೆ ಹೂವನ್ನಿ. ಹೋಗೋಣ. ಏಯ್ ತೂ ಇದರ ಸೇ ಜಾವ್, ನಾವು ಹಂಗೆ ಬರ್ತೇವೆ. ಹಂಗೆ ನಮಗೆ ಟಿಕೆಟ್ ಕೇಳೋ. ಸುಮ್ಮನೆ ಹೋಗ ಜಾರೇ. ನೀವಿಬ್ಬರು ಸೇರ್ಕೊಂಡು ಏನೋ ಮಾಡಿದ್ರ ಒಟ್ಟಿನಲ್ಲಿ. ಏನ್ ಮಾಡ್ತೀವಿ, ಹೋಗ. ಬರೇ ಅಪ್ಪ, ತಗೋಪ್ಪ, ನಿನಗೂ ಕಲ್ಯಾಣಿಗೂ ಹನಿಮೂನ್ ಟಿಕೆಟು. ಪೋಸ್ಟ್ಪೋನ್ ಮಾಡಬೇಡ, ಹೊರಡು ಬನ್ನಿ. ಅಪ್ಪ, ಅದು ನಾವಿಬ್ಬರು ಹೊರಗೆ ಹೋದ್ರೆ ಇಲ್ಲಿ ಬಿಸ್ನೆಸ್ಸು, ಅಂಗಡಿ ಎಲ್ಲ. ಅಂಗಡಿ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ, ನನ್ನ ಜೊತೆ ರುಕ್ಕು ಇದ್ದಾಳೆ. ಯಾಕಪ್ಪ ನಿನ್ಗೆ ಅದ್ರ ಚಿಂತೆ? ಹೋಗ್ಬಿಡು, ಹೋಗು. ನಾವು ಇದೀವಿ ಕಣ, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ. ಮದುವೆ ಆದಾಗಿಂದ ಪಾಪ ಹೆಣ್ಮಗು ಬರೀ ಅಡುಗೆ ಮನೆಯಲ್ಲೇ ಇದೆ. ಕರ್ಕೊಂಡು ಒಂದಷ್ಟು ದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಂದ್ರೆ ಆಕೆಗೂ ಒಂದು ಸಣ್ಣ ರಿಲೀಫ್ ಸಿಗುತ್ತೆ, ನಿಂಗೂ ಸಂತೋಷ ಸಿಗುತ್ತೆ. ತೊಗೊಂಡೋಗಪ್ಪ. ನಾವಿಬ್ಬರು ಹೊರಗೆ ಹೋದರೆ ಇಲ್ಲಿ ಸಪ್ಲೈಯರ್ ಪೇಮೆಂಟ್ಸು ಮತ್ತು ಅವ್ರ ಜೊತೆ ಡೀಲ್ಸ್ ಎಲ್ಲ ತುಂಬ ಕಷ್ಟ ಆಗುತ್ತೆಪ್ಪ. ಅದೆಲ್ಲ ಗೊತ್ತಿರೋದು ನಾನೊಬ್ಬನಿಗೆ ಮಾತ್ರ. ಲೋ, ತೆಪ್ಪಕ್ಕೆ ಟಿಕೆಟ್ ಇಸ್ಕೊಳ್ಳೋ. ಏನೋ ಬಂದಿರೋದು ನಿನಗೆ ರೋಗ. ಅಣ್ಣ, ಸುಮ್ಮನೆ ಯಾಕೆ ಬಲವಂತ ಮಾಡ್ತೀಯಾ? ಅವನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಫೋರ್ಸ್ ಎಲ್ಲ ಮಾಡೋದು ಬೇಡ ಅಣ್ಣ. ಒಂದು ವೇಳೆ ವಿನಯ್ ಒಪ್ಕೊಂಡ್ರು ಕಲ್ಯಾಣಿ ನೀನು ಒಪ್ಕೊಳ್ಳಲ್ಲ ಅಲ್ವಾ? ಒಪ್ಕೊಳ್ಳಲ್ಲ ಅಂತ ಯಾರು ಹೇಳಿದ್ರು?